ಜಲದೋಷನ ತುಂಬಾ ಚಿಕ್ಕದಾಗಿ ತಗೋಬೇಡಿ. ನನಗೆ ಯಾವ ದೋಷನೂ ಬೇಡ. ಹೆಂಗ್ ಮಾತಾಡ್ಬೇಕಂತ ನನಗೆ ಗೊತ್ತಿದೆ ಬಿಡಿ. ಇಷ್ಟು ಸಾಕು ಸರ್. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗಿರೋ ಒಳ್ಳೆ ಮನ್ಸಿಗೆ ಒಳ್ಳೆ ಹುಡುಗಿನೇ ಸಿಗ್ತಾಳೆ ಬಿಡಿ ಸರ್. ಆಲ್ ದ ಬೆಸ್ಟ್ ಸರ್. ಅರ್ಜುನ್ ಬಾ ಹೋಗೋಣ. ಬರ್ತೀನಿ ಸರ್. ಬಾಸ್ ಕೀಪ್ ಟ್ರೈಂಗ್. ಆಲ್ ದಿ ಬೆಸ್ಟ್. ಬರ್ತೀನಿ. ಬಾ. ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಯ್ಯೋ ಶಿವನೇ, ಅಯ್ಯೋ ಶಿವನೇ, ಬೆರಳು ಬೆರಳು ತಾಕಿ ಹಾಕಿ. ಹಬ್ಬ, ಏನೋ ಒಂದ್ ಮಾಡಿ ಕಾರ್ತಿಕ್ಗೆ ಅರ್ಥ ಮಾಡ್ಸಾಯ್ತು. ಇವಾಗ ನನಗ್ ಜೀವ ಬಂತು. ನನಗ್ ಕಾಫಿ ಶಾಪ್ ಅಲ್ಲೇ ಜೀವ ಬಂತು. ಯಾವಾಗ? ನಿನ್ನ ಅರ್ಜುನ್ ಅರ್ಜುನ್ ಅಂತ ಪ್ರೀತಿಯಿಂದ ಮುದ್ದಾಗಿ ಕರೆದೆ ನೋಡು, ಅವಾಗ. ಯೋ, ಅದು ನಂಬ್ಲಿ ಅಂತ ಸುಮ್ನೆ ಸುಳ್ಳು ಹೇಳಿದ್ದು. ಓವರ್ ಆಗಿ ಥಿಂಕ್ ಮಾಡ್ಬೇಡ. ಎಲ್ಲವೂ ಸ್ಕ್ರೀನ್ ಪ್ಲೇ, ಡ್ರಾಮಾ, ಸಿಚುವೇಶನ್, ಡೈಲಾಗ್. ಓಕೆ, ಹೋಗ್ತಾ ಹೋಗ್ತಾ ನೋಡ್ಕೊಳ್ಳೋಣ. ಇವಾಗ ನನ್ ಮುಂದಿನ ಪ್ಲಾನ್ ಇನ್ನ ಬಸ್ ಹತ್ಸಿ ಊರಿಗೆ ಕಳ್ಸೋದು. ಹೌದಾ? ಹೌದು. ನೀನ್ ಇವಾಗ ನಾಳೆ ಬೆಳಿಗ್ಗೆ ಬೇಗ ಇದ್ದು ನನ್ ಫ್ರೆಂಡ್ ಇರೋ ಊರ್ಗೆ ಹುಡುಗಿ ನೋಡಕ್ ಬರೋ ಹುಡುಗನ್ ಹಾಗೆ ಚೆನ್ನಾಗಿ ರೆಡಿ ಆಗಿ ಸರಿಯಾದ ಟೈಮಿಗೆ ಬರ್ಬೇಕು. ಆಮೇಲೆ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಹೇಳಿ ಏನೋ ಒಂದ್ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಆ ಹುಡುಗಿಗೆ ಆ ಮನೇಲಿ ಬೇರೆ ಯಾವುದೇ ಹುಡುಗನ್ನ ನೋಡದೆ ಇರೋ ಹಾಗೆ ಮಾಡ್ಬೇಕು. ಅರ್ಥ ಆಯ್ತಾ? ಆ ವಿಷಯ ಬಿಡು, ನನಗೆ ಒಂದ್ ಡೌಟು. ಅಯ್ಯೋ ಹಾಗೆಲ್ಲ, ಈ ಹುಡುಗನಿಗೆ ಏನ್ ಕಮ್ಮಿ ಆಗಿದೆ? ಒಳ್ಳೆ ಕೆಲ್ಸ, ಕೈ ತುಂಬಾ ಸಂಬಳ, ಇವ್ರನ್ನೇ ಅಕ್ಕನಿಗೆ ಮದ್ವೆ ಮಾಡ್ಕೊಡ್ಬೋದಲ್ವಾ? ಅದು ಅಕ್ಕ ಬೇರೆಯವ್ರನ್ನ ಲವ್ ಮಾಡ್ತಿದ್ದಾಳೆ ಅಂತ ಇವಾಗ ತಾನೇ ಹೇಳಿದ್ನಲ್ಲ. ಓ, ಅದು ಅವನ್ನ ದೂರ ಮಾಡಕ್ ಹೇಳಿದ್ ಸುಳ್ಳಲ್ವಾ? ಯೋ ಡ್ರೈವರ್ ನನ್ ಮಗನೇ. ನೋ, ನನ್ನ ಹಾಗೆಲ್ಲ ಕರಿಬೇಡ ನೀನು. ಸರಿ ಬೌನ್ಸರ್. ಆ ಕೆಲ್ಸನೂ ಮುಗ್ದೋಯ್ತು. ಈಗ ನಾನು ಮದುಮಗ. ವೆರಿ ಗುಡ್. ಹೀಗೆ ನೀನು ಕ್ಯಾರೆಕ್ಟರ್ ಒಳಗ್ ಬಾ. ಈಗ ಪ್ಲಾನ್ ಏನಂದ್ರೆ, ನನ್ ಫ್ರೆಂಡ್ ಅಕ್ಕ ಬೇರೆ ಹುಡುಗನ ಲವ್ ಮಾಡ್ತಿದ್ದಾಳೆ. ಅದು ನಿಜನೇ. ಅದಕ್ಕೋಸ್ಕರನೇ ಈ ಹುಡುಗನ ನಾವು ದೂರ ಮಾಡಿದ್ದು. ಓ, ಅಂದ್ರೆ ನೀನ್ ಹೇಳ್ದಂಗೆ ಇದು ಪ್ರೊಡ್ಯೂಸರ್ ಮ್ಯಾಟರ್ ಅಲ್ಲ, ರಿಹರ್ಸಲ್ಲೂ ಅಲ್ಲ, ನನಗ್ ಸಿನಿಮಾ ಚಾನ್ಸು ಇಲ್ಲ. ನಿನ್ ಫ್ರೆಂಡ್ ಅವ್ರ ಅಕ್ಕನ್ ಕಾಪಾಡಕ್ಕೆ ನೀನ್ ನನ್ನ ಯೂಸ್ ಮಾಡ್ಕೊಳ್ತಾ ಇದ್ಯಾ, ಅಷ್ಟೇ ತಾನೇ? ತಪ್ಪ? ತಪ್ಪೆ. ಮತ್ತೆ ಆ ಹುಡುಗಿಗೆ ಇಷ್ಟ ಇಲ್ದಿರೋ ಮದ್ವೆ ಮಾಡಿ ಅಕ್ಕನ್ ಪ್ರೀತಿನ ದೂರ ಮಾಡೋದು ನಿನಗಿಷ್ಟನಾ? ನೋ 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 ನೋ, ಲವರ್ಸ್ನ ದೂರ ಮಾಡೋದು ತುಂಬಾ ತಪ್ಪು, ದೊಡ್ಡ ಪಾಪ. ಇವಾಗ ಹೇಳು, ನಾನ್ ಮಾಡ್ತಿರೋ ತಪ್ಪ? ಅದು ತಪ್ಪೇ ಆಗಿದ್ರು ಕೂಡ ನೀನ್ ಮಾಡಿದ್ರೆ ತಪ್ಪೇ ಇಲ್ಲ. ಮತ್ತೆ ಹಾಗೆ ಹೇಳು. ಸರಿ, ಹಾಗಾದ್ರೆ ನೀನ್ ಸ್ವಲ್ಪ ಅಲ್ಲಾಡದೆ ಇಲ್ಲೇ ನಿಂತ್ಕೋ. ನಾನ್ ನಿನ್ಗೇನೋ ಸ್ವಲ್ಪ ಹೇಳ್ಕೊಡ್ಬೇಕು. ಸರಿ. ನೀನ್ ನಾಳೆ ಊರಿಗೆ ಬರ್ಬೇಕಾದ್ರೆ ಆಟೋ ಡ್ರೈವರ್ ಡ್ರೆಸ್ನಲ್ಲೆಲ್ಲ ಬರಬಾರ್ದು. ಚೆನ್ನಾಗಿ ರಿಚ್ ಆಗಿ ಫಾರ್ಮಲ್ ಶರ್ಟ್ ಅಂಡ್ ಪ್ಯಾಂಟ್ ಹಾಕೊಂಡ್ ಬರ್ಬೇಕು. ಆಯ್ತು, ಬರ್ತೀನಿ. ಅಲ್ಲಿ ಹುಡುಗಿ ಅಪ್ಪ ಅಮ್ಮನ್ ನೋಡಿದ ತಕ್ಷಣ ಗೌರವದಿಂದ ನಮಸ್ಕಾರ ಮಾಡ್ಬೇಕು. ಮರ್ಯಾದೆ ನನ್ ಜೊತೆನೆ ಹುಟ್ಟಿದಮ್ಮ. ಅಲ್ಲಿ ಅಜ್ಜಿನ್ ನೋಡಿದ ತಕ್ಷಣ ಸೀದಾ ಹೋಗಿ ಅವ್ರ ಕಾಲಿಗೆ ಬೀಳ್ಬೇಕು. ಇದೆಲ್ಲ ಜುಜ್ಬಿ ಮ್ಯಾಟ್ರು, ಹೆಂಗ್ ಬೀಳ್ತೀನಿ ಅಂತ ನೋಡ್ತಾ ಇರು. ಶೇಡ್ಸ್ ಹಾಕೊಂಡಿರ್ಬೇಕು, ರಿಚ್ ಆಗಿರೋ ಪರ್ಫ್ಯೂಮ್ ಹಾಕೊಂಡಿರ್ಬೇಕು, ಕಾಸ್ಟ್ಲಿ ವಾಚ್ ಕೈಯಲ್ಲಿ ಇರ್ಬೇಕು, ಲೆದರ್ ಶೂಸ್ ಕಾಲಲ್ಲಿ ಇರ್ಬೇಕು. ಓಕೆ ಓಕೆ ಓಕೆ. ನೀನು ಶ್ರೀಮಂತ ಅನ್ನೋದನ್ನ ಆ ಅಕ್ಕನ್ ಮನೇಲಿ ನಂಬೋ ಹಾಗೆ ಒಂದೊಳ್ಳೆ ರಿಚ್ ಕಾರ್ನಲ್ಲಿ ಬರ್ಬೇಕು. ರಿಚ್ ಕಾರ? ಭಯ ಪಡ್ಬೇಡ ಕಣಯ್ಯ, ಅದಕ್ಕೊಂದಿನ ಬಾಡಿಗೆ ಏನಿದ್ಯೋ ಅದನ್ನ ನಾನು ಕೊಡ್ತೀನಿ. ಹಂಗಾದ್ರೆ ಓಕೆ. ಫೋನ್ ಕೊಡು. ಯಾಕೆ? ಕೊಡು ಅಂತ ಹೇಳ್ದೆ ಅಲ್ವಾ? ಇದೆಲ್ಲ ಕೆಲ್ಸಕ್ ಬರಲ್ಲ. ಊರಲ್ಲಿ ನಮ್ಮಮ್ಮ ಇದಕ್ಕಿಂತ ಚೆನ್ನಾಗಿರೋ ಫೋನೇ ಇಟ್ಕೊಂಡಿದ್ದಾರೆ. ನಿಮ್ಮಮ್ಮನ? ನಾನು ಹೋಗ್ತಿರೋದು ನಿನ್ ಫ್ರೆಂಡ್ ಅವ್ರ ಅಕ್ಕನ ಮದ್ವೆಗಲ್ವಾ? ಅದು ಬಂದು, ಯೋ, ಯಾರಮ್ಮ ಆಗಿದ್ರು ಎಲ್ಲರಿಗೂ ಅಮ್ಮನೇ ಅಲ್ವಾ? ಅವ್ರು ನನಗೂ ಅಮ್ಮನೇ, ಎಲ್ಲರಿಗೂ ಅಮ್ಮನೇ. ಇಲ್ಲ, ನಾನು ಒಪ್ಕೊಳ್ಳಲ್ಲ. ನನಗೆ ಅವರು ಅತ್ತೆ ಆಗ್ಬೇಕು. ಓ, ಹಾಗ್ ಬರ್ತಿದ್ಯಾ? ಯಾಕೆ, ನನ್ನ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗೋದ್ ಬೇಡವಾ? ಸೂಪರ್ ಕಣೋ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಫೋನ್ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲ, ಸೂಟ್ ಆಗಲ್ಲ. ಒಂದೊಳ್ಳೆ ಕಾಸ್ಟ್ಲಿ ಫೋನ್ ನ ಯಾವ್ದಾದ್ರು ಬೇರೆ ಫೋನ್ ನೋಡಿ, ಇಲ್ಲ ನಿನ್ ಫ್ರೆಂಡ್ಸ್ ಯಾರನ್ನಾದ್ರೂ ಕೇಳಿ ಒಂದಿನಕ್ಕೆ ಅಂತ ಈಸ್ಕೊಂಡ್ ಬಾ. ಅಯ್ಯೋ, ಅದೆಲ್ಲ ತುಂಬಾ ಕಷ್ಟ. ಈ ಕಾಲದಲ್ಲಿ ಫ್ರೆಂಡ್ಸು ಜೀವ ಬೇಕಾದ್ರೂ ಕೊಡ್ತಾರೆ, ಆದ್ರೆ ಫೋನ್ ಕೇಳಿದ್ರೆ ಒಬ್ಬನು ಕೊಡಲ್ಲ. ಹಲೋ, ಇದ್ ನಿನ್ ಟ್ಯಾಲೆಂಟ್ಗೆ ಒಂದ್ ಟೆಸ್ಟ್. ಸರಿ ಸರಿ, ಟ್ರೈ ಮಾಡ್ತೀನಿ. ಹಾ, ನೀನ್ ಟ್ರೈ ಅಂತ ಹೇಳಾದ್ಮೇಲೆ ನೆನ್ಪಾಯ್ತು. ನನಗ್ ಗೊತ್ತಿರೋ ಒಂದ್ ಡ್ರೈ ಕ್ಲೀನಿಂಗ್ ಶಾಪ್ ನಲ್ಲಿ ನಾನು ಹೇಳ್ ಬಂದಿರ್ತೀನಿ. ಕೋಟು ಸೂಟು ಒಂದಿನಕ್ಕೆ ಬಾಡಿಗೆ ಕೊಡ್ತಾರೆ, ಹೋಗ್ ತಗೊಂಡ್ ಬಾ.
ಅಯ್ಯೋ ಬೇರೆಯವ್ರು ಹಾಕೊಂಡಿರೋ ಡ್ರೆಸ್ಸಾ ನಾನು ಹಾಕಲ್ಲ. ಹಲೋ, ಈ ಲೋಕದಲ್ಲಿ ಯಾವುದು ಕೂಡ ನಮ್ದಲ್ಲ. ಡ್ರೆಸ್ ಹಾಕೊಂಡೇ ಹುಟ್ಟಿದ್ವಾ? ಅರೆ ಉಪದೇಶ ವೇದಾಂತ ಅಬ್ಬಬ್ಬಬ್ಬ. ಡ್ರೈ ಕ್ಲೀನಿಂಗ್ ಮಾಡಿ ಚೆನ್ನಾಗಿರುತ್ತೆ, ತಗೊಂಡ್ ಹೋಗಿ ಅಡ್ಜಸ್ಟ್ ಮಾಡ್ಕೋ. ಒಂದ್ ದಿನಕ್ಕಷ್ಟೇ ಅಲ್ವಾ? ಡ್ರೆಸ್ಗೆ ಬಾಡಿಗೆ ನೀನ್ ಕೊಡ್ತೀಯಾ? ಕರೆಕ್ಟ್. ಇವಾಗ ನೋಡು ನನ್ ದಾರಿಗೆ ಬಂದೆ ನೀನು. ಹೇಳ್ಬೇಕಾಗಿರೋದೆಲ್ಲ ಹೇಳಾಯ್ತಾ? ಹಾ, ನಾನೆಲ್ಲ ಹೇಳಿದ್ದೀನಿ. ನೀನ್ ನಾನು ಹೇಳಿದ್ದೀನಿ ಮಾಡಷ್ಟೇ. ನಾನ್ ಹೇಳ್ದೆ ಇರೋದು ನೀನಾದ್ರೂ ನೀನ್ ಮಾಡ್ದೆ ಅನ್ಕೋ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೋಡ್ತಾ ಇರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂತ. ನಿನಗ್ ಬೇರೆ ಏನಾದ್ರೂ ಡೌಟ್ ಇದೆಯಾ? ಇಲ್ಲ ಇಲ್ಲ ಮೇಡಮ್, ಆಗ್ಲೇ ತುಂಬಾ ಕ್ಲಿಯರ್ ಆಗಿದೆ. ಸರಿ, ನೀನಿನ್ ಹೊರಡು. ನಾಳೆ ಊರಲ್ಲಿ ಸಿಗೋಣ. ಅಂದ್ರೆ ಇಷ್ಟೇನಾ? ನಾನು ಹೋಗ್ಬೇಕಾ? ಹೌದು, ಹೊರಡು. ನಾನು ಈಗ ಊರಿಗೆ ಹೋಗ್ಬೇಕಲ್ವಾ? ನಾನು ಹೋಗ್ತಾ ಇದ್ದೀನಲ್ಲ, ನೀನು ನನ್ನ ಜೊತೆ ಕಾರಲ್ವಾ? ಏನ್ ಹೇಳ್ದೆ? ನಿನ್ ಜೊತೆ ನಾನು ನೈಟ್ ಡ್ರೈವಾ? ಏನೋ ಇಲ್ಲಿವರೆಗೂ ಬಂದೇ ಇಲ್ವೇನೋ ಅನ್ನೋ ತರ ಮಾತಾಡ್ತೀಯ. ಒಂದ್ ದಿನ ರಾತ್ರಿ ಪೂರ್ತಿ ಇದೇ ಆಟೋದಲ್ಲಿ ತಟ್ಟೆ ಇಡ್ಲಿ, 3 ಗಂಟೆ ಬಿರಿಯಾನಿ ಎಲ್ಲ ಮರ್ತೋಗ್ಬಿಟ್ಯಾ? ಏನಯ್ಯ ಅದನ್ನೇ ಅಡ್ವರ್ಟೈಸ್ಮೆಂಟ್ ತರ ಹೇಳ್ತಾನೆ ಇದೀಯಾ? ಪಾಸ್ಟ್ ಇಸ್ ಪಾಸ್ಟ್, ಅದೆಲ್ಲ ಮರ್ತು ಬಿಡು. ನನ್ನ ಮನಸ್ಸು ಬದಲಾದ್ರೆ ಮಾತ್ರ ಆ ಹಳೆ ನೆನಪುಗಳನ್ನ ನನ್ನಿಂದ ಮರೆಯಕ್ ಸಾಧ್ಯ ಆಗೋದು. ಟಾಪಿಕ್ ಚೇಂಜ್ ಮಾಡ್ಲಿಲ್ಲ ಅಂದ್ರೆ ನಾನೇನ ಬದಲಾಯಿಸ್ತೀನಿ. ಅಯ್ಯೋ ಬೇಡ ಬೇಡ, ನಾನೇ ಆ ಕ್ಯಾರೆಕ್ಟ್ರು. ನಾಳೆ ಊರಲ್ಲಿ ಮೀಟ್ ಮಾಡೋಣ. ಬರ್ತೀನಿ. ಯೋ, ಏನ ನನ್ನ ಹತ್ರ ಏನಾದ್ರೂ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತ? ಅಯ್ಯೋ ಹೇಳು ಹೇಳು. ನಾಳೆ ನೀನ್ ಅಲ್ಲಿಗೆ ಬಂದು ಏನಾದ್ರೂ ಎಡ್ವರ್ಟ್ ಮಾಡಿ ನನ್ ಪ್ಲಾನ್ ಮಾತ್ರ ಹಾಳು ಮಾಡಕ್ ಹೋಗ್ಬೇಡ, ಆಯ್ತಾ? ಛೆ, ಇದಕ್ಕ ಕರೆದೆ? ನನ್ನ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ. ಊರಲ್ಲಿ ನನಗೆ ಇನ್ನೂ ಒಂದು ಹೆಸರಿದೆ. ಏನು? ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನ ಜೂನಿಯರ್ ನವರಸ ನಾಯಕ ಅಂತ ಕರೀತಾರೆ. ನನ್ನ ಆಕ್ಟಿಂಗ್ ನೋಡಿದ್ರೆ ಅದ್ರೋಗ್ತೀಯ. ನನ್ ಪ್ಲಾನ್ ಸಕ್ಸಸ್ ಆಗ್ಲಿಲ್ಲ ಅನ್ಕೋ, ನಿನ್ ತಲೆಗ್ ಬಾರಿಸ್ತೀನಿ. ಚಾನ್ಸೇ ಇಲ್ಲ. ವೇಟ್ ಅಂಡ್ ಸಿ. ಸರಿ, ನಿನ್ ಫೋನ್ಗೆ ಅಡ್ರೆಸ್ ಸೆಂಡ್ ಮಾಡ್ತೀನಿ. ನಾನು ಹೋಗಿ ಎಲ್ಲ ಏರ್ಪಾಟ್ ಮಾಡ್ಕೋಬೇಕು. ಅಷ್ಟರೊಳಗೆ ನೀನ್ ಆದಷ್ಟು ಬೇಗ ಬಾ. ಖಂಡಿತ ಬರ್ತೀನಿ. ಆದ್ರೆ ಆ ಅಕ್ಕನಿಗೋಸ್ಕರ ಅಲ್ಲ, ನಿನಗೋಸ್ಕರ ಬರ್ತೀನಿ. ನಿನ್ನ ಲುಕ್ ಚೇಂಜ್ ಆಗ್ತಿದೆ. ನಾನು ಇರು 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 ಇರು, ನಾನು ಆಟೋದಲ್ಲೇ ಡ್ರಾಪ್ ಮಾಡ್ತೀನಿ. ಒಂದು ಲುಕ್ ಕೊಡೋಕ್ಕೂ ಚಾನ್ಸ್ ಕೊಡಲ್ಲ.